ನಮಸ್ಕಾರ. ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಹೋದರಿ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕವಾಗಿರತಕ್ಕಂತಹ ನಮಸ್ಕಾರಗಳು, ವಂದನೆಗಳು. ಮೊದಲಿಗೆ ಈ ವಾರದ ಪಂಚಾಂಗವನ್ನು ತಿಳಿಸಿ ಗುರುಜಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಗತಶಾಲಿ ವಾಹನ ಶಕೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಭಾನುವಾರ ಏಕಾದಶಿ 6ನೇ ತಾರೀಕಿನಿಂದ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಬಿದಿಗೆವರೆಗೂ ಈ ವಾರ ಇರುತ್ತೆ. ಅಂದರೆ ನೋಡಿ, ವಿಶಾಖ ನಕ್ಷತ್ರದಿಂದ ಪ್ರಾರಂಭವಾಗುವಂತಹ ಈ ವಾರ ಸಾಧ್ಯಯೋಗ ವಣಿಕರಣದಿಂದ ಪ್ರಾರಂಭವಾಗಿ ವಿಷ್ಕಂಭಯೋಗ ತೈತಲಕರಣದವರೆಗೆ ಈ ವಾರ ಇರುತ್ತೆ. ಇದು ವಾರದ ಪಂಚಾಂಗ. ಇದರ ಜೊತೆಗೆ ಈ ವಾರ ಗ್ರಹಗಳ ಬದಲಾವಣೆ ಆಗುತ್ತೆ. ಯಾವ ರೀತಿಯಾಗಿ ಅಂತಂದರೆ, ಆರಿದ್ರಾ ನಕ್ಷತ್ರದ 3ನೇ ಚರಣಕ್ಕೆ ಗುರುವಿನ ಪ್ರವೇಶವಾಗುತ್ತೆ. ಪ್ರತಿ ನಕ್ಷತ್ರದ ಚರಣಗಳಿಗೂ ಬದಲಾವಣೆ ಆಗ್ತಕ್ಕಂತಹ ಒಂದು ವಿಶೇಷವಾದಂತಹ ವಾರ. ಪುಷ್ಯಮಿ ನಕ್ಷತ್ರದ 2ನೇ ಚರಣದಲ್ಲಿ ರವಿ, ಉತ್ತರಾ ಫಲ್ಗುಣಿ ನಕ್ಷತ್ರದ 1ನೇ ಚರಣಕ್ಕೆ ಕುಜ, ಆಶ್ಲೇಷ ನಕ್ಷತ್ರದ 1ನೇ ಚರಣದಲ್ಲಿ ವಕ್ರಿಯಾಗಿ ಬುಧ ಸಂಚಾರವನ್ನು ಮಾಡ್ತಾನೆ. ವಕ್ರಬುಧ ವಿಶೇಷವಾದಂತಹ ವ್ಯತಿರಿಕ್ತ ಫಲವನ್ನು ಕೊಡ್ತಕ್ಕಂತಹ ಒಂದು ಪಂಚಾಂಗವಾಗಿದೆ. ಆರಿದ್ರಾ ನಕ್ಷತ್ರದ 3ನೇ ಚರಣಕ್ಕೆ ಗುರುವಿನ ಪ್ರವೇಶ, ಮೃಗಶಿರ ನಕ್ಷತ್ರದ 2ನೇ ಚರಣದಲ್ಲಿ ಶುಕ್ರನ ಸಂಚಾರ, ಉತ್ತರಾಭಾದ್ರಾ ನಕ್ಷತ್ರದ 2ನೇ ಚರಣದಲ್ಲಿ ವಕ್ರ ಶನಿಯು ಪ್ರಾರಂಭವಾಗುತ್ತೆ ಈ ವಾರದ ಕೊನೆಯಲ್ಲಿ. ಅದೇ ರೀತಿಯಾಗಿ ಪೂರ್ವಾಭಾದ್ರಾ ನಕ್ಷತ್ರದ 2ನೇ ಚರಣದಲ್ಲಿ ರಾಹು, ಪೂರ್ವ ಫಲ್ಗುಣಿ ನಕ್ಷತ್ರದ 4ನೇ ಚರಣದಲ್ಲಿ ಕೇತುವಿನ ಸಂಚಾರ. ಇದು ಈ ವಾರದ ಪಂಚಾಂಗ. ಖಂಡಿತ ಗುರುಜಿ. ಇನ್ನು ಈ ವಾರದ ವಿಶೇಷತೆಗಳೇನು ಗುರುಜಿ? ನೋಡಿ, ಇವತ್ತು ಜುಲೈ 6ನೇ ತಾರೀಕು ಭಾನುವಾರ, ಏಕಾದಶಿ, ಆಷಾಢ ಏಕಾದಶಿಯನ್ನು ನಾವು ಪ್ರಥಮ ಏಕಾದಶಿ ಅಂತ ಕರಿತೇವೆ. ಏನು ಪ್ರಥಮ ಏಕಾದಶಿ ಅಂತಂದರೆ, ಇದು ಶ್ರೀ ಕ್ಷೇತ್ರ ಪಂಢರಾಪುರದಲ್ಲಿ ಬಹಳ ವಿಶೇಷವಾದಂತಹ ಒಂದು ದಿನ. ಯಾಕೆಂದರೆ ಭಕ್ತಿಯ ಪರಾಕಾಷ್ಠೆಗೆ ಪಂಢರಾಪುರ ಕ್ಷೇತ್ರ ಬಹಳ ವಿಶೇಷವಾದಂತಹ ಹೆಸರು. ಧ್ಯಾನ, ಭಜನೆ, ಆ ಪಂಢರಾಪುರದಲ್ಲಿರ್ತಕ್ಕಂತಹ ಪಾಂಡುರಂಗ ರುಕುಮಾಬಾಯಿ ಪಂಢರೀನಾಥನ ಆರಾಧನೆಯೇ ವಿಶೇಷ. ಭಕ್ತಿಯ ಪರಾಕಾಷ್ಠೆ. ಮನುಷ್ಯನಿಗೆ ಯಾಕೆ ಭಕ್ತಿ ಬೇಕು ಅಂತಂದರೆ, ಎಲ್ಲ ಲೌಕಿಕ ಜಂಜಾಟವನ್ನು ಮರೆತ ಮೇಲೆ ಪ್ರತಿಯೊಬ್ಬನಿಗೂ ಈ ಫೇಸ್ ಬಂದೇ ಬರುತ್ತೆ. ಲೌಕಿಕ ಜಂಜಾಟವನ್ನು ಮರೆತಂತಹ ಸಂದರ್ಭದಲ್ಲಿ ಒಂದು ಭಕ್ತಿಯ ಪರಾಕಾಷ್ಠೆ ಅನ್ನುವಂಥದ್ದು. ಕಲಿಯುಗದಲ್ಲಿ ನಮಗೆ ಭಕ್ತಿ ಅನ್ನುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಪಂಢರಾಪುರ ಕ್ಷೇತ್ರ ಬಹಳ ವಿಶೇಷವಾದಂತಹ ಭಕ್ತಿ ಪ್ರಧಾನ ಕ್ಷೇತ್ರ. ಅಲ್ಲಿ ಯಾವುದೇ ರೀತಿಯಾದಂತಹ ಆಡಂಬರಗಳಿಲ್ಲ, ಯಾವುದೇ ರೀತಿಯಾದಂತಹ ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳಿಲ್ಲ. ಬರೀ ಭಕ್ತಿಗೆ ಪರಾಕಾಷ್ಠೆ, ಭಕ್ತಿಯ ಪ್ರಾರ್ಥನೆ ಮಾತ್ರ. ಆ ಭಕ್ತಿಯ ಪ್ರಾರ್ಥನೆ ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಆ ಪಂಢರಾಪುರದಲ್ಲಿ ರುಕುಮಾಬಾಯಿ ಸಮೇತನಾಗಿರ್ತಕ್ಕಂತಹ ಆ ಪಾಂಡುರಂಗ ದೇವರು ಪ್ರತ್ಯಕ್ಷನಾಗುವಷ್ಟರ ಮಟ್ಟಕ್ಕೆ ಇರುತ್ತೆ. ನಾವು ಹಲವಾರು ಇತಿಹಾಸಗಳನ್ನು ಓದಿದ್ದೇವೆ, ಸಿನಿಮಾ ನೋಡಿದ್ದೇವೆ, ಕತೆ ಕೇಳಿದ್ದೇವೆ, ಪುರಾಣವನ್ನು ನೋಡಿದ್ದೇವೆ. ಹಾಗಾಗಿ ಪ್ರಥಮ ಏಕಾದಶಿ ಅನ್ನುವಂಥ ಇವತ್ತಿನ ದಿನ ಅಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಬಹಳ ವಿಶೇಷವಾದಂತಹ ರಥ. ಯಾಕೆ ಆ ಪಾಂಡುರಂಗ ರುಕುಮಾಬಾಯಿಯನ್ನು ಬ್ರಹ್ಮರಥದಲ್ಲಿ ಕೂರಿಸಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ, ಹೆಸರೇ ಹೇಳುವಾಗೆ ಬ್ರಹ್ಮರಥ ಅಂದರೆ ಸ್ಥಿರವಾದಂತಹ ಒಂದು ಜ್ಞಾನ ಕೊಡ್ತಕ್ಕಂತಹ ರಥ, ಬ್ರಹ್ಮರಥೋತ್ಸವ. ಇಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನ ಆರಾಧನೆಯನ್ನು, ಬ್ರಹ್ಮಶಕ್ತಿಯನ್ನು, ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕಂತಹ ರಥದಲ್ಲಿ ಪಾಂಡುರಂಗ ರುಕುಮಾಬಾಯಿಯನ್ನು ಕೂಡಿಸಿದಾಗ ಎಷ್ಟು ಶುಭ ಫಲ ನಮಗೆ ಸಿಗಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ, ಇದನ್ನು ಆ ಫೇಸನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಆ ಭಕ್ತಿಗೆ ನಾವು ಇಳಿಬೇಕು. ಲೌಕಿಕ ಮನಸ್ಸಿನಲ್ಲಿ ಹೋದರೆ ಭಗವಂತ ನಿಮಗೆ ಕಾಣೋದಿಲ್ಲ. ಲೌಕಿಕ ಮನಸ್ಸಿನಲ್ಲಿ ಹೋದರೆ ಭಗವಂತ ಬರೀ ಕಲ್ಲಿನ ರೂಪದಲ್ಲಿ ಕಾಣಿಸ್ತಾನೆ. ಕಲ್ಲಲ್ಲೂ ಕೂಡ ಪರಮಾತ್ಮನನ್ನು ನೋಡಬೇಕು ಅಂದರೆ ಪಂಢರಾಪುರ ಕ್ಷೇತ್ರಕ್ಕೆ ಹೋಗಬೇಕು. ಆ ಭಗವಂತನನ್ನು ಸಾಕ್ಷಾತ್ಕಾರ ನೋಡಬೇಕು. ಪಂಢರಾಪುರದಲ್ಲಿ ಪಾಂಡುರಂಗ ದೇವರು ಹೇಗಿದ್ದಾರೆ ಅಂತ ತಿಳ್ಕೋಬೇಕು ಅಂತಾದರೆ ಬ್ರಹ್ಮರಥದಲ್ಲಿ ಕುಳಿತಾಗ ನೋಡಬೇಕು. ಸಪತ್ನೀಕನಾಗಿ ಅಭಯ ಹಸ್ತದಿಂದ ಆ ಪಾಂಡುರಂಗನ ನಿಂತಿರ್ತಕ್ಕಂತಹ ಭಂಗಿಯೇ ಬಹಳ ವಿಶೇಷ. ನೀವು ಅದನ್ನೆಲ್ಲ ಫೋಟೋಗಳಲ್ಲಿ, ವಿಗ್ರಹದಲ್ಲಿ ಗಮನಿಸಿರ್ತೀರಿ. ಹಾಗಾಗಿ ವಿಶೇಷವಾದಂತಹ ಪ್ರಥಮ ಏಕಾದಶಿ ದಿವಸ ಬ್ರಹ್ಮರಥದಲ್ಲಿ ಯಾರು ಪಾಂಡುರಂಗ ರುಕುಮಾಬಾಯಿಯ ದರ್ಶನವನ್ನು ಮಾಡ್ತಾರೋ ಅವರ ವಿವಾಹಾದಿ ಮಂಗಳ ಕಾರ್ಯಗಳ ಜೀವನ ಏನಿದೆ ಅದು ಸುಭೀಕ್ಷವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಂತೋಷ, ಪ್ರೀತಿ, ವಿಶ್ವಾಸವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಇದರ ಜೊತೆಗೆ ಯಾರಿಗೆ ವಿವಾಹ ಯೋಗ ಇಲ್ಲವೋ ಅವರಿಗೆ ವಿವಾಹ ಯೋಗಕ್ಕೋಸ್ಕರವಾಗಿ ಇವತ್ತಿನ ದಿನ ಕಲ್ಯಾಣೋತ್ಸವವು ನಡೆಯುತ್ತೆ. ಹಲವು ಕ್ಷೇತ್ರಗಳಲ್ಲಿ ಪಾಂಡುರಂಗ ರುಕುಮಾಬಾಯಿ ಕಲ್ಯಾಣವನ್ನು ಮಾಡ್ತಾರೆ. ನಮಗೆ ಶ್ರೀನಿವಾಸ ಕಲ್ಯಾಣ ಗೊತ್ತು, ಶಿವಪಾರ್ವತಿಯರ ಕಲ್ಯಾಣ, ಗೌರಿ ಕಲ್ಯಾಣ ಗೊತ್ತು ಅಲ್ವಾ.
ಲಕ್ಷ್ಮೀನಾರಾಯಣ ಕಲ್ಯಾಣ ಗೊತ್ತು. ಅದೇ ರೀತಿಯಾಗಿ ಪಾಂಡುರಂಗ ರುಕ್ಮಾಬಾಯಿಯ ಕಲ್ಯಾಣೋತ್ಸವವು ಕೂಡ ನಡೆಯುತ್ತೆ. ಅಂದರೆ ಬಹಳ ವಿಶೇಷವಾದಂತಹ ಕಲ್ಯಾಣ. ಇದು ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಸಿಗೋದಿಲ್ಲ. ಪಾಂಡುರಂಗ ರುಕ್ಮಾಬಾಯಿ ದೇವಾಲಯಕ್ಕೆ ಹೋಗಬೇಕು, ಇಲ್ಲದೆ ಹೋದಲ್ಲಿ ಪಂಡರಾಪುರ ಕ್ಷೇತ್ರಕ್ಕೆ ಹೋಗಬೇಕು. ಅಂತಹ ವಿಶೇಷವಾದಂತಹ ದಿನ ಪ್ರಥಮ ಏಕಾದಶಿ. ಇದು ಪ್ರಥಮ ಏಕಾದಶಿ ಅಂತ ನಮ್ಮ ಕಲ್ಪನೆ. ಪ್ರಥಮ ಏಕಾದಶಿನ ಮೊದಲ ಏಕಾದಶಿ ಅಂತ ಅಲ್ವಾ? ಚೈತ್ರ ಮಾಸದಲ್ಲಿ ಬರುತ್ತಾ ಅಂತ ಕೇಳಿದ್ರಿಲ್ಲ, ಆಷಾಢ ಮಾಸದಲ್ಲಿ ಬರುತ್ತೆ. ಬಿಕಾಸ್ ಪಾಂಡುರಂಗ ರುಕ್ಮಾಬಾಯಿಯ ವಿಶೇಷವಾದಂತಹ ವ್ರತಾಚರಣೆಗೆ ಇದು ಶ್ರೇಷ್ಠವಾದಂತಹ ಕಾಲ. ಅದರ ಜೊತೆಗೆ ಈ ವಾರದಲ್ಲಿ ಮಹಾಪ್ರದೋಷ ಬರುತ್ತೆ. ಅಂದರೆ ಮಂಗಳವಾರದ ದಿನ, ನಾಡಿದ್ದು ಮಂಗಳವಾರದ ದಿನ ಮಹಾಪ್ರದೋಷ ಬರುತ್ತೆ. ಹಲವು ಸಂದರ್ಭಗಳಲ್ಲಿ ಹೇಳಿದ್ದೇವೆ ಪ್ರದೋಷದಲ್ಲಿ ಎಷ್ಟು ವಿಧ ಅನ್ನುವಂಥದ್ದನ್ನೆಲ್ಲವೇ. ಭೌಮ ಪ್ರದೋಷ, ಸೋಮ ಪ್ರದೋಷ, ಅದೇ ರೀತಿಯಾಗಿ ಇದು ಮಹಾಪ್ರದೋಷ ಅನ್ನುವಂಥದ್ದು. ಮಂಗಳವಾರದ ದಿನ ಬಂದಿರತಕ್ಕಂಥದ್ರಿಂದ ಸರ್ವಮಂಗಳತ್ವಕ್ಕೆ ಈ ಪ್ರದೋಷ ಕಾರಣ. ಎಲ್ಲ ಮಂಗಳ ಕಾರ್ಯಗಳಿಗೂ ಈ ಪ್ರದೋಷ ನಮಗೆ ಮೂಲ ಅನ್ನುವಂಥದ್ದಾಗಿ. ಹಾಗಾಗಿ ಮಂಗಳವಾರದ ದಿನ ಯಾಕೆ ಈ ಪ್ರದೋಷ ಮೂಲ ಅಂತ ಹೇಳಿದೆ ಅಂದರೆ, ರಾಹುಕಾಲದಲ್ಲಿ ಪ್ರದೋಷ ಬರುತ್ತೆ. ನೋಡಿ, ನಮ್ಮಲ್ಲಿ ಜನರಿಗೆ ಕಲ್ಪನೆ ಹೇಗಿರುತ್ತೆ ಅಂತ ಕೇಳಿದ್ರೆ, ರಾಹುಕಾಲ ಅಂದರೆ ಏನು ಅಂದುಕೊಳ್ತೇವೆ ಅಲ್ವಾ? ಪ್ರದೋಷ ಅಂದರೆ ಏನು? ದೋಷರಹಿತವಾದಂತಹ ಕಾಲವೇ ಪ್ರದೋಷ. ರಾಹುಕಾಲದಲ್ಲಿ ಮಂಗಳವಾರ ದಿನ ಪ್ರದೋಷ ಬರುತ್ತೆ. ಹಾಗಾದರೆ ನೀವು ಉತ್ತಮ ಕಾಲ ಅಂತ ಪ್ರದೋಷ ಅನ್ನುವಂತಹ ಶಬ್ದಕ್ಕೋಸ್ಕರವೇ ಉತ್ತಮ ಕಾಲ ಅಂತ ಹೇಳ್ತೀರೋ, ಅಥವಾ ರಾಹುಕಾಲದಲ್ಲಿ ಬಂದ ಕೆಟ್ಟದ್ದು ಅಂತ ಹೇಳ್ತೀರೋ? ಇದೇ ನೋಡಿ ಸೃಷ್ಟಿಯ ವಿಚಿತ್ರ ಅನ್ನುವಂಥದ್ದು, ಅಥವಾ ಸೃಷ್ಟಿಯ ಶಕ್ತಿ ಅನ್ನುವಂಥದ್ದು. ಯಾಕೆ ಅಂತಂದರೆ, ಯಾರು ದೋಷರಹಿತನಾಗಿ ನಾನು ಬಾಳಬೇಕು, ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಬೇಕು ಅನ್ನುವಂತಹ ಪ್ರಾರ್ಥನೆಯಲ್ಲಿ ಯಾರಿರ್ತಾರೋ, ಸುಜ್ಞಾನದ ಕಡೆಗೆ ಯಾರು ಜೀವನವನ್ನು ಸಾಗಿಸ್ತಾ ಇರ್ತಾರೋ, ಯಾವುದೇ ರೀತಿಯಾದಂತಹ ಅರಿಷಡ್ವರ್ಗವಿಲ್ಲದೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಾದಿಗಳು, ಅಂದರೆ ನಾನು ಯಾರನ್ನೂ ದೂಷಣೆ ಮಾಡೋದಿಲ್ಲ, ನಾನು ಯಾವ ಕಾರಣಕ್ಕೂ ಅನವಶ್ಯಕವಾಗಿ ಜಗಳಕ್ಕೆ ಹೋಗೋದಿಲ್ಲ, ಯಾರ ಜೊತೆಗೂ ಕೆಟ್ಟ ಮಾತುಗಳನ್ನ ಆಡೋದಿಲ್ಲ, ನಾನಾಯಿತು ನನ್ನ ಧರ್ಮವಾಯಿತು ಅಂತ ಬರೀ ಆಡುಭಾಷೆಯಲ್ಲಿ ಹೇಳೋದಲ್ಲ. ಇದು ನಮ್ಮ ಕೃತಿಯಲ್ಲೂ ಇರಬೇಕು, ನಮ್ಮ ಜೀವನದಲ್ಲಿ ಇರಬೇಕು. ಕೆಲವೊಬ್ಬರು ಹೇಳ್ತಾರೆ ನಾನು ಯಾರಿಗೂ ಕಷ್ಟ ಮಾಡಿಲ್ಲ ಅಥವಾ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ, ಯಾವಾಗಲೂ ಬೈಕೊಳ್ತಾ ಇರ್ತಾರೆ. ವಾಗ್ದೋಷ ಅನ್ನುವಂಥದ್ದು ಬಹಳ ವಿಶೇಷ. ಅದನ್ನು ನೀವು ಬರೀ ಬೈದರೂ ಕೂಡ 7 ಜನ್ಮದ ಪಾಪ ಬಂದ್ಬಿಡುತ್ತೆ ನಿಮಗೆ. ಹಾಗಾಗಿ ಈ ಪಾಪರಹಿತನಾಗಲಿಕ್ಕೆ ಮಹಾಪ್ರದೋಷ ಅನ್ನುವಂಥದ್ದು ಬಹಳ ವಿಶೇಷ. ಮಂಗಳ ಕಾರ್ಯಗಳ ಸಿದ್ಧಿಗೋಸ್ಕರವಾಗಿ, ಪುಣ್ಯಪ್ರಾಪ್ತಿಗಾಗಿ, ದೋಷರಹಿತನಾಗಿ ಪ್ರದೋಷ ಕಾಲದಲ್ಲಿ, ರಾಹುಕಾಲ ಕೆಟ್ಟದ್ದು ಅಂತ ಬದುಕುವಂಥವರಿಗೆ ಮಂಗಳವಾರ ದಿನ ಈ ಒಂದು ರಾಹುಕಾಲದಲ್ಲಿ ಬರುವಂತಹ ಪ್ರದೋಷ ಕಾಲ ಏನಿದೆ, ಇದು ಶಿವನ ಪೂಜೆಗೆ, ದೇವಿ ಪೂಜೆಗೆ ಬಹಳ ವಿಶೇಷ. ಶಿವನಿಗೆ ಅಭಿಷೇಕಾದಿಗಳನ್ನ ಮಾಡ್ತಕ್ಕಂಥದ್ರಿಂದ ರೋಗ ರುಜಿನಗಳು ದೂರವಾಗುತ್ತೆ, ಶಿವಾನುಗ್ರಹ ಪ್ರಾಪ್ತವಾಗುತ್ತೆ. ಹಾಗಾಗಿ ಶಿವನ ದೇವಾಲಯದಲ್ಲಿ ಅಥವಾ ಶಿವನ ಪ್ರೀತ್ಯರ್ಥವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತಾ ಇದ್ದೇವೆ. ಇಲ್ಲಿ ಮಹಾಕಾಳಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸ್ಮಶಾನ ಕಾಳಿ, ಅಘೋರ ಕಾಳಿ, ಈ ರೀತಿಯಾಗಿರ್ತಕ್ಕಂಥದ್ದು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ, ಈ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಸರ್ವ ಸೌಭಾಗ್ಯಗಳು ಪ್ರಾಪ್ತವಾಗತ್ತೆ, ದೋಷರಹಿತವಾಗಿರ್ತಕ್ಕಂತಹ ಜೀವನ ಪ್ರಾಪ್ತವಾಗತ್ತೆ. ನಾವು ಮನುಷ್ಯನನ್ನು ದೋಷರಹಿತನಾಗಿ ದಿಗ್ಬಂಧನ ಅಂತ ಹೇಳ್ತೇವೆ, ಪ್ರಾಯಶ್ಚಿತ ಅಂತ ಹೇಳ್ತೇವೆ. ಸರ್ವ ಕಾರ್ಯಗಳಿಗೂ ಪ್ರಾಯಶ್ಚಿತ ಅಂತಿದೆ. ಏನು ಪ್ರಾಯಶ್ಚಿತ ಅಂತಂದರೆ, ಎಲ್ಲ ತಪ್ಪು ಮಾಡಿದ ಮೇಲೆ ಭಗವಂತ ನನ್ನ ಕ್ಷಮಿಸ್ಬಿಡು ಅಂತ ಕೇಳೋದಿಲ್ವಾ? ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹಮಿತಿ ಮಾಮತ್ವ ಕ್ಷಮಸ್ವ ಜಗದೀಶ್ವರಿ. ಪ್ರತಿ ಕ್ಷಣದಲ್ಲೂ ಕೊನೆಯಲ್ಲಿ ಕೇಳೋದೇನು ಅಂತಂದರೆ, ನನ್ನಿಂದ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿರ್ತಕ್ಕಂತಹ ತಪ್ಪುಗಳನ್ನು ಮನ್ನಿಸು. ಪೂಜೆ ಮಾಡಿದ ಮೇಲೆ ಕೇಳುತ್ತೇವೆ. ಆಡೋ ಭಾಷೆಯಲ್ಲಿ ಏನೋ ತಪ್ಪು ಮಾಡಿಬಿಟ್ಮೇಲೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ದೇವರೇ ನನಗೆ ಕ್ಷಮಿಸು ಅಂತ ಕೇಳೋದಿಲ್ವಾ? ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ಈ ಎಲ್ಲ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಶುದ್ಧವನ್ನಾಗಿ ಮಾಡು, ಇದು ಪ್ರಾಯಶ್ಚಿತ. ಈ ಪ್ಯೂರಿಟಿಯನ್ನು ಕೊಡು ಅನ್ನುವಂಥದ್ದು ಪ್ರಾಯಶ್ಚಿತ. ಇದು ಯಾವಾಗ ಪ್ರಾಪ್ತವಾಗತ್ತೆ ಅಂದರೆ, ಕೇವಲ ಮಹಾಪ್ರದೋಷದ ದಿನ ಬಂದರೆ ಮಾತ್ರ ಪ್ರಾಪ್ತವಾಗತ್ತೆ. ಮನುಷ್ಯ ತನ್ನನ್ನು ಎಲ್ಲ ದೋಷಗಳಿಂದ ವಿಮುಕ್ತಗೊಳಿಸಿಕೊಳ್ತಕ್ಕಂತಹ ಒಂದು ಮಹಾಪ್ರದೋಷ ಈ ವಾರ ನಮಗೆ ಸಿಗತ್ತೆ. ಇದರ ಜೊತೆಗೆ ಗುರು ಪೌರ್ಣಮಿ, ಗುರುವಿನ ಆರಾಧನೆ, ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಮಧ್ವಮಾಚಾರ್ಯಂ ಆಚಾರ್ಯತ್ರಯಮಾಶ್ರಯೇ. ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ ಬೇಕು ಗುರು? ಮನುಷ್ಯನಿಗೆ ಒಂದು ಉತ್ತಮವಾದಂತಹ ಗುರಿ ಇರಬೇಕು, ಜೊತೆಗೊಂದು ಗುರು ಇರಬೇಕು. ಗುರವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳುತ್ತೆ. ಗುರು ಸರ್ವ ಕಾರ್ಯಗಳಿಗೂ ನಮಗೆ ಮಾರ್ಗದರ್ಶಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು. ಶಿಷ್ಯ ಬೆಳೆದು ಮುಂದೆ ಹೋಗ್ಬಿಡ್ತಾನೆ, ಗುರು ಅಲ್ಲೇ ನಿಂತಿರ್ತಾರೆ. ಗುರುವಿನ ವಿಶೇಷವಾದಂತಹ ಲಕ್ಷಣವೇ ಶಿಷ್ಯನ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಗುರುವಿನ ರೂಪ. ಯಾರು ಗುರು? ಇವತ್ತಿನ ಕಾಲದಲ್ಲಿ ನಾವೆಲ್ಲರನ್ನೂ ಗುರುಗಳೇ, ಗುರೂಜಿ ಅಂತೆಲ್ಲ ಕರೀತೇವೆ. ಯಾರು ಗುರು? ಆ ಸ್ಥಾನಕ್ಕೆ ಯೋಗ್ಯನಾಗಿರಬೇಕು, ಅರ್ಹನಾಗಿರಬೇಕು. ಯಾರನ್ನು ದೂಷಣೆ ಮಾಡುವಂಥ ಶಬ್ದ ಅಲ್ಲ ಇದು.
ಗುರು ಅನ್ನುವಂಥದ್ದು ಸಾತ್ವಿಕ ಗುರುಗಳನ್ನು, ಗುರು ದತ್ತಾತ್ರೇಯರನ್ನು, ದಕ್ಷಿಣಾಮೂರ್ತಿಗಳನ್ನು, ಆಚಾರ್ಯತ್ರಯರನ್ನು, ಮಧ್ವ ರಾಮಾನುಜಾಚಾರ್ಯ ಶಂಕರಾಚಾರ್ಯರನ್ನು, ಅದೇ ರೀತಿಯಾಗಿ ಶ್ರೀಧರ ಸ್ವಾಮಿಗಳನ್ನು, ರಾಮಕೃಷ್ಣ ಪರಮಹಂಸರನ್ನು, ಈ ರೀತಿಯಾಗಿ ಹಲವು ಗುರುಗಳನ್ನು, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬಾರನ್ನೆಲ್ಲ ಸ್ಮರಣೆ ಮಾಡ್ತಕ್ಕಂತಹ ಗುರು ಪೌರ್ಣಮಿ. ಏನು ಗುರು ಪೌರ್ಣಮಿ ಅಂದರೆ, ಗುರು ಸಂತುಷ್ಟನಾಗಿ ನಮಗೆ ವಿಶೇಷವಾದಂತಹ ಅಭಯವನ್ನು ನೀಡುವಂತಹ, ಜ್ಞಾನ ವೃದ್ಧಿಯನ್ನು ನೀಡುವಂತಹ ಕಾಲ. ಯಾರು ವಿದ್ಯಾಪ್ರಾಪ್ತಿಗಾಗಿ ಜೀವನದಲ್ಲಿ ಯಶಸ್ಸಿಗೆ, ಗುರುಬಲ ಅಂದರೆ ಸಕ್ಸಸ್ ಅದು ಅಷ್ಟೇ. ಗುರುಬಲ ಅಂದರೆ ಪ್ರತ್ಯಕ್ಷವಾಗಿ ಗುರು ಬರೋದಿಲ್ಲ ನಮ್ಮ ಮುಂದೆ, ಗುರು ಸಕ್ಸಸ್ಸನ್ನು ಕೊಡ್ತಾರೆ. ಅಂದರೆ ಅದರ ಅರ್ಥ ಪ್ರತ್ಯಕ್ಷವಾಗಿ ಗುರು ಬರೋದಿಲ್ಲ ಅಂದರೆ ಪಾಠ ಹೇಳಿಕೊಟ್ಟಿರ್ತಕ್ಕಂತಹ ಗುರು ಪರೀಕ್ಷೆ ಬರೆಸೋದಕ್ಕೆ ಬರೋದಿಲ್ಲ, ನಾವು ಕಲಿತು ಅಲ್ಲಿ ಹೋಗಿ ಬರೀಬೇಕು ಅಲ್ವಾ. ಅಂದರೆ ಅವರು ತುಂಬಿದಂತಹ ಜ್ಞಾನ ಏನಿದೆ ಇದು ಸಕ್ಸಸ್ಸನ್ನು ಕೊಡುತ್ತೆ, ಇದು ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ಈ ಗುರು ಪೌರ್ಣಮಿ ಅನ್ನೋಂಥದ್ದು ಬಹಳ ವಿಶೇಷವಾದಂಥದ್ದು. ಅದರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಹಾಗೆಯೇ ಆಷಾಢ ಶುಕ್ರವಾರ, 3ನೇ ಶುಕ್ರವಾರ, ತ್ರಿಮೂರ್ತಿಗಳ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಅನುಗ್ರಹ, ತ್ರಿಕರ್ಣ ಶುದ್ಧಿಯಾಗುವಂತಹ, ತ್ರಿಜನ್ಮಗಳ ಪಾಪ ಪರಿಹಾರವಾಗುವಂತಹ ಆಷಾಢ ಶುಕ್ರವಾರ, 3ನೇ ಶುಕ್ರವಾರ ಈ ವಾರದ ವಿಶೇಷತೆ ತಾಯಿ. ಮುಂದೆ ನೋಡೋಣ. ವಾರದ ಪಂಚಾಂಗ ಹಾಗೂ ವಾರದ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ಮೇಷರಾಶಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ. ಕುಟುಂಬದಲ್ಲಿ ಸಂತೋಷವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ, ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿಯ ವಾತಾವರಣ ಇರುತ್ತೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ತೀರಿ, ಒಬ್ಬರೊಬ್ಬರ ಇಷ್ಟಾರ್ಥಗಳನ್ನು ಪೂರೈಸ್ತೀರಿ, ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಮತ್ತು ಆತ್ಮವಿಶ್ವಾಸ ಇರುತ್ತೆ. ಏನೇ ಕಷ್ಟಗಳು ಬರಲಿ, ಏನೇ ಕೆಲಸವನ್ನು ಮಾಡ್ತಾ ಇರಲಿ, ನಿಮಗೆ ವಿಶ್ವಾಸ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಈ ವಾರದಲ್ಲಿ ನಿಮಗಿರ್ತಕ್ಕಂತಹ ಹಿಂದಿನ ವಾರದಲ್ಲೋ ಅಥವಾ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳ ಅಡೆತಡೆ ಏನಿದೆ ಆ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ನೀವು ಇಷ್ಟಪಟ್ಟಂತಹ ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತೀರಿ, ಆದಾಯ ಮಾರ್ಗ ಹೆಚ್ಚಾಗ್ತಾ ಹೋಗುತ್ತೆ, ಸಂಪಾದನೆಗೆ ಹಲವು ದಾರಿಗಳು ಸಿಗುತ್ತೆ, ಹೊಸ ಹೊಸ ಉದ್ಯೋಗ ವ್ಯವಹಾರದ ಅವಕಾಶಗಳು ಸಿಗ್ತಾ ಹೋಗುತ್ತೆ, ಉತ್ಸಾಹದಿಂದ ಮುನ್ನಡಿತೀರಿ, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಿ, ಆರ್ಥಿಕ ಲಾಭ, ಧನಲಾಭ ಅನ್ನುವಂಥದ್ದು, ಒಟ್ಟಾರೆಯಾಗಿ ಧನ ಸಂಪತ್ತು ಬರಲಿಕ್ಕೆ 108 ಮಾರ್ಗಗಳು ತೆರೆದುಕೊಳ್ಳುತ್ತೆ ಮತ್ತು ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು, ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ವಾರ ಈ ವಾರ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ತಿಳಿಸಿ ಗುರೂಜಿ. ವೃಷಭ ರಾಶಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಶುಕ್ರ. ನೋಡಿ, ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ, ಹೊಸ ಹೊಸ ಅವಕಾಶಗಳು ಸಿಗತ್ತೆ, ವ್ಯರ್ಥ ಪ್ರಯಾಣದಿಂದ ದೂರವಾಗಿ ಉಳಿತೀರಿ. ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಕೊನೆಯ ಕ್ಷಣದಲ್ಲಿ ನೀವು ಆ ಒಂದು ಅವಕಾಶವನ್ನು ದೂರ ಮಾಡ್ತೀರಿ. ನಿಮಗೆ ನೋವಾಗ್ಬೋದು ಆ ಕ್ಷಣಕ್ಕೆಯೋ ನಾನು ಹೋಗಲಿಲ್ಲ ಅಂತೇಳಿ, ಆದರೆ ಹೋಗದೇ ಇರತಕ್ಕಂಥದ್ದು ಶುಭ ಅನ್ನುವಂಥದ್ದಾಗಿ ಈ ವಾರದ ಭವಿಷ್ಯ ನೋಡ್ತಾ ಇದೆ. ಅದೇ ರೀತಿಯಾಗಿ ಅನವಶ್ಯಕವಾಗಿರ್ತಕ್ಕಂತಹ ಮಾತುಗಳನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದಾಗಿ ವೃಷಭ ರಾಶಿಯ ಫಲ ಹೇಳ್ತಾ ಇದೆ. ನೀವು ಆಡುವಂತಹ ಮಾತುಗಳು ಯಾರಿಗೋ ಹರ್ಟ್ ಆಗ್ಬೋದು ಅಥವಾ ಅದನ್ನು ಯಾರೋ ತಪ್ಪು ತಿಳಿದುಕೊಳ್ಳತಕ್ಕಂತಹ ಸಾಧ್ಯತೆಗಳಿರ್ಬೋದು. ಅದರಿಂದಾಗಿ ಪ್ರೀತಿ ವಿಶ್ವಾಸದಲ್ಲಿ, ಸ್ನೇಹದಲ್ಲಿ ವೈರತ್ವ, ವಿರಸ ಅನ್ನುವಂಥದ್ದು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರಯಾಣವನ್ನು ದೂರ ಮಾಡಿಕೊಳ್ಳಿ, ಅನವಶ್ಯಕವಾದಂತಹ ಮಾತುಗಳನ್ನು ದೂರ ಮಾಡಿಕೊಂಡ್ರೆ ಉದ್ಯೋಗ ಕ್ಷೇತ್ರದಲ್ಲೋ ವ್ಯವಹಾರ ಕ್ಷೇತ್ರದಲ್ಲೋ ಪ್ರೀತಿ ವಿಶ್ವಾಸದಿಂದ ವರ್ತಿಸಿದರೆ ಅಥವಾ ಆ ಕ್ಷಣದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂಥ ಹಸನ್ಮುಖಿಯಾಗಿ ನೀವು ಆ ಕ್ಷಣವನ್ನು ಎದುರಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ನಾನು ಕೆಲವೊಂದು ಸಂದರ್ಭಗಳಲ್ಲಿ ಕೋಪ ಮಾಡಿಕೊಂಡ್ಬಿಡ್ತೇವೆ, ಕೊನೆಯಲ್ಲಿ ಅಯ್ಯೋ ಹಾಗೆ ಮಾಡಬಾರ್ದಿತ್ತು ಅಂತ ಅನಿಸುತ್ತೆ. ಆ ಒಂದು ಕ್ಷಣದ ನಿಮ್ಮ ನಗು ಅನ್ನುವಂಥದ್ದು ನಿಮ್ಮನ್ನು ಜೀವನ ಪರ್ಯಂತ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಕರೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಈ ವಾರದ ವೃಷಭ ರಾಶಿಯ ಭವಿಷ್ಯ. ಮಿಥುನ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ಮಿಥುನ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು, ಸ್ವಯಂ ನಿಯಂತ್ರಣದಲ್ಲಿರ್ತೀರಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ತೀರಿ, ಮಾನಸಿಕವಾಗಿ, ವ್ಯಾವಹಾರಿಕವಾಗಿ, ಕಾಯಾವಾಚ ಮನಸ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ತೀರಿ, ಶುಭ ಕಾರ್ಯಗಳನ್ನು ಮಾಡ್ತೀರಿ, ಪೂಜೆ ಪುನಸ್ಕಾರಾದಿಗಳು, ದೇವರ ದರ್ಶನ, ದಾನ ಧರ್ಮಾದಿಗಳನ್ನ ಮಾಡ್ತೀರಿ, ತೀರ್ಥಕ್ಷೇತ್ರಗಳ ದರ್ಶನ ಅನ್ನುವಂಥದ್ದಿದೆ. ಅದೇ ರೀತಿಯಾಗಿ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ವಾತಾವರಣ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯವನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಕುಟುಂಬದ ಸದಸ್ಯರಿಂದ ಶುಭ ಸುದ್ದಿ ಸಿಗುವಂಥದ್ದು, ಯಾರೋ ಉದ್ಯೋಗ ಸಿಕ್ತು ಅಂತಲೋ, ವ್ಯವಹಾರ ಸಿಕ್ತು ಅಂತಲೋ, ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ಅಂತಲೋ, ಅಥವಾ ನಾನೇನೋ ಪ್ರಾಪರ್ಟಿ ಮಾಡಿದೆ, ಅಸೆಟ್ ಮಾಡಿದೆ, ಈ ರೀತಿಯಾದಂಥ ಹಲವು ಸಂತೋಷಗಳು. ಅವರವರ ವ್ಯಕ್ತಿತ್ವಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಸಂತೋಷ. ಒಬ್ಬರಿಗೆ ₹1,00,000 ತಂದು ಸಂತೋಷ ಕೊಟ್ಟರೆ ಒಬ್ಬರಿಗೆ ಚಿಕ್ಕ ಚಿಕ್ಕ ಸಾಧನೆಗಳು ಕೂಡ ಸಂತೋಷವನ್ನು ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಈ ವಾರ ಪ್ರಾಪ್ತವಾಗ್ತಕ್ಕಂಥದ್ದು. ಏನೇ ಕೆಲಸವನ್ನು ಯೋಚನೆ ಮಾಡಿ ಅಥವಾ ಏನೇ ಕೆಲಸವನ್ನು ಪ್ರಾರಂಭ ಮಾಡಿ ಈ ವಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ, ಜಯ ಅನ್ನುವಂಥದ್ದು ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಈ ವಾರ ಹೆಚ್ಚು ಅನುಕೂಲಕರವಾಗಿದೆ. ಧನಲಾಭ, ಉದ್ಯೋಗದಲ್ಲಿ ವೃದ್ಧಿ, ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಇನ್ನು ಕಟಕ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ನೋಡಿ, ಈ ವಾರ ಉದ್ಯಮಿಗಳಿಗೆ ಶುಭವಾಗಿರ್ತಕ್ಕಂತಹ ವಾರ.
ಆ ವ್ಯವಹಾರವನ್ನು ವೃದ್ಧಿಸ್ತಕ್ಕಂತಹ ಸಾಧ್ಯತೆಗಳು, ಅಂದರೆ ಡೆವಲಪ್ಮೆಂಟು, ಒಂದು ಬ್ರ್ಯಾಂಚನ್ನು ಇನ್ನೊಂದು ಬ್ರ್ಯಾಂಚನ್ನಾಗಿ ಮಾಡುವಂಥದ್ದು, ಅಥವಾ ಇರ್ತಕ್ಕಂತಹ ವ್ಯವಹಾರದ ಜೊತೆಗೆ ಅಡಿಷ್ನಲ್ ಆಗಿ ಇನ್ನೊಂದು ವ್ಯವಹಾರಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಇದೆಲ್ಲ ಹೆಚ್ಚು ವಿಶೇಷವನ್ನು ನಿಮಗೆ ತಂದುಕೊಡುತ್ತೆ. ಅದರ ಜೊತೆಗೆ ಒಂದಷ್ಟು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ, ಮಾನಸಿಕವಾದಂತಹ ಒತ್ತಡ ಇರುತ್ತೆ, ಆರೋಗ್ಯದ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಹರಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಆದಷ್ಟು ಈ ವಾರ ಮುಂದೂಡಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಿಮ್ಮ ಮಾನಸಿಕವಾದಂತಹ ಪರಿಸ್ಥಿತಿ ನೀವು ನನಗೆ ಇಷ್ಟ ಇಲ್ಲ, ಸಂತೋಷ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಮುಂದೂಡುವಂತಹ ಸಾಧ್ಯತೆಗಳನ್ನ ಮಾಡಿಕೊಂಡ್ರೆ ನಿಮಗೆ ಸಿಗುವಂತಹ ಜಯ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ಆ ಧನಲಾಭ ಅನ್ನುವಂಥದ್ದು ನಿಮಗೆ ಸಿಗದೇ ಇರುತ್ತೆ. ಹಾಗಾಗಿ ಇಷ್ಟಾರ್ಥ ಕೆಲಸಗಳನ್ನು ಯಾವುದೇ ಮನಸ್ಥಿತಿಯಲ್ಲಿದ್ದರೂ ಕೂಡ ಮನಸ್ಸನ್ನು ದೃಢ ತೀರ್ಮಾನ ಮಾಡಿಕೊಂಡು ದೃಢ ನಿರ್ಧಾರದಿಂದ ಸುಪ್ತ ಮನಸ್ಥಿತಿಯಿಂದಾಗಿ ನೀವು ಈ ವಾರ ಅದನ್ನು ಎದುರಿಸಿ ಜಯ ಅನ್ನುವಂಥದ್ದು ಸಿಗತ್ತೆ. ಉತ್ತಮವಾದಂತಹ ಫಲ ಕರ್ಕಾಟಕ ರಾಶಿಯವರು ಸಿಗತ್ತೆ. ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ನೋಡಿ, ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ಸಾಮಾಜಿಕ ಸ್ಥಾನಮಾನಗಳು ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು, ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್, ಸೂರ್ಯನ ಬೆಳಕೇ ಹಾಗೆ. ಸೂರ್ಯನ ಬೆಳಕು ಎಷ್ಟು ಪ್ರಖರವಾಗಿರುತ್ತೋ, ಎಷ್ಟು ತೇಜಸ್ಸಿರುತ್ತೋ, ಅದೇ ರೀತಿಯಾಗಿ ಸಿಂಹರಾಶಿಯವರ ಮಾತಿನಲ್ಲಿ ಒಂದು ಸ್ಥೀಮಿತತೆ ಇರುತ್ತೆ. ಅಂದರೆ ದೃಢವಾದಂತಹ ಮಾತು, ದ್ವಂದ್ವ ಇರೋದಿಲ್ಲ, ಕಾನ್ಫಿಡೆಂಟಾಗಿ ಮಾತನಾಡ್ತಾರೆ. ಅದು ಈ ವಾರ ಹೆಚ್ಚು ಯಶಸ್ಸನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಸ್ಥಾನಮಾನ, ಅಭಿವೃದ್ಧಿ, ಪ್ರತಿಷ್ಠೆ, ಪ್ರಮೋಷನ್ನು, ಇನ್ಕ್ರಿಮೆಂಟು, ಈ ರೀತಿಯಾದಂತಹ ಯಶಸ್ಸುಗಳು ಸಿಗುತ್ತೆ. ಮತ್ತು ಫೈನಾನ್ಷಿಯಲ್ ಗ್ರೋತ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಫೈನಾನ್ಷಿಯಲ್ ಗ್ರೋತ್ ಇದೆ. ಹೊಸ ಅವಕಾಶಗಳು, ಉದ್ಯೋಗ ಅವಕಾಶಗಳು, ವ್ಯವಹಾರದ ಅವಕಾಶಗಳು ನಿಮಗೆ ಬರುತ್ತೆ. ಇನ್ಶೂರೆನ್ಸಲ್ಲಿ ಹೂಡಿಕೆ ಮಾಡುವಂಥದ್ದಿರ್ಬೋದು, ಯಾರ್ದೋ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಹೋಗುವಂಥದ್ದಿರ್ಬೋದು, ಜಾಯಿಂಟ್ ವೆಂಚರ್ಗಳನ್ನ ಯೋಚನೆ ಮಾಡುವಂಥದ್ದಿರ್ಬೋದು, ಇದೆಲ್ಲ ಸಿಂಹರಾಶಿಯರು ಪ್ರಾಪ್ತವಾಗುತ್ತೆ. ಇದರ ಜೊತೆಗೆ ತುಂಬ ವರ್ಷಗಳಿಂದ ಇರ್ತಕ್ಕಂತಹ ದೀರ್ಘಾವಧಿ ಸಮಸ್ಯೆಗಳು ಇತ್ಯರ್ಥವಾಗುವಂತಹ ಕಾಲ ಸಿಂಹರಾಶಿಯವರಿಗಿದೆ. ಹೆಚ್ಚಿನದಾಗಿರ್ತಕ್ಕಂತಹ ಯಶಸ್ಸು ಉದ್ಯೋಗ ವ್ಯವಹಾರದಲ್ಲಿ ಮೇಲಧಿಕಾರಿಗಳಿಂದ ಪ್ರಾಪ್ತವಾಗುತ್ತೆ. ನೀವು ಮಾಡುವಂತಹ ಕೆಲಸದ ರೀತಿಯನ್ನು ಅಥವಾ ಮಾತನಾಡುವಂತಹ ವೈಖರಿಯನ್ನು ಮೆಚ್ಚಿ ನಿಮಗೆ ಹೊಸ ಅವಕಾಶಗಳನ್ನು ಅಥವಾ ನಿಮ್ಮನ್ನು ಪ್ರಶಂಸೆ ಮಾಡುವಂತಹ ಮಾತು ಸಿಂಹರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಒಟ್ಟಾರೆಯಾಗಿ ಜಯ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಈ ವಾರ ಪ್ರಾಪ್ತವಾಗುತ್ತೆ. ಕನ್ಯಾ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ನೋಡಿ, ಕನ್ಯಾ ರಾಶಿಯವರಿಗೆ ಧನ ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಈ ವಾರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ವಿಶೇಷವಾಗಿ ಯಾವುದೇ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ, ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ, ಅಥವಾ ಹೊಸ ವಿಚಾರಗಳನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಧನ ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಮಕ್ಕಳ ವಿಚಾರ ಅಂತ ಬಂದರೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳ ವಿದ್ಯಾರ್ಜನೆಗಾಗಿ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕೋರ್ಸ್ ಕೊಡಿಸ್ಬೇಕು, ಈ ರೀತಿಯಾದಂಥ ಯೋಚನೆಗಳು ಬಂದರೆ ಬಹಳ ಜಾಗರೂಕತೆ ಅವಶ್ಯಕತೆ. ಯಾಕೆಂತಂದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಮಕ್ಕಳು ಈ ಒಂದು ವಾರದಲ್ಲಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳೇನಿದ್ದೇವೆ ಅದು ಅಷ್ಟು ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಂತರದಲ್ಲಿ ಒಂದೆರಡು ತಿಂಗಳಾದ ಮೇಲೋ, ಒಂದು 6 ತಿಂಗಳಾದ ಮೇಲೋ, ಅಯ್ಯೋ ನನಗೆ ಈ ಕೋರ್ಸ್ ಬೇಡವಾಗಿತ್ತು, ನಾನು ಬಿಟ್ಬಿಡ್ತೇನೆ. ಎಷ್ಟೋ ಜನ ಮಕ್ಕಳಿದ್ದಾರೆ ಪ್ರಾರಂಭದಲ್ಲಿ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಅಥವಾ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು, ಬರೀ ಓದಿನಲ್ಲಿ ಮಾತ್ರವೇ ಅಲ್ಲ, ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ನಂತರದಲ್ಲಿ ಬಿಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಈ ವಾರ ಆ ರೀತಿಯಾದಂತಹ ವಿಚಾರಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಹೋದರರ ಜೊತೆಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಆಸ್ತಿ ವ್ಯಾಜ್ಯ ಅನ್ನುವಂಥದ್ದು ಬರುವಂಥದ್ದು. ದೊಡ್ಡದಾಗಿ ಆಸ್ತಿ ವ್ಯಾಜ್ಯವೇ ಬಂದು ಅಥವಾ ದೊಡ್ಡ ವ್ಯವಹಾರಗಳಲ್ಲಿ ಆಗಬೇಕು ಅಂತಿಲ್ಲ. ಚಿಕ್ಕದಾಗಿ ಒಂದು 10 ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ ಅಣ್ಣ ತಮ್ಮಂದಲ್ಲಿ ವಿರಸ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲೆಲ್ಲ ಆಂಜನೇಯನ ಸ್ಮರಣೆ ಮಾಡ್ಕೋಬೇಕು. ಸಕಲ ದೃಷ್ಟಿದೋಷಗಳು, ವಾಗ್ದೋಷಗಳು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಶುಭವಾಗಿರುತ್ತೆ. ತುಲಾ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ನೋಡಿ, ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಯಶಸ್ಸು ಪ್ರಾಪ್ತವಾಗುವಂತಹ ಕಾಲ ಈ ವಾರ. ಮತ್ತು ಪ್ರಯಾಣ ಮಾಡಿ ಜೀವನ ಮಾಡ್ತಕ್ಕಂಥವ್ರು, ಅಂದರೆ ವೃತ್ತಿಯಲ್ಲಿ ಚಾಲನೆ ಮಾಡ್ತಕ್ಕಂಥವ್ರು ಅಥವಾ ಸರ್ಕಾರಿ ಉದ್ಯೋಗಿಗಳು, ಆಟೋ ಓಡಿಸ್ತಕ್ಕಂಥವ್ರು, ಈ ಥರದವರಿಗೆಲ್ಲ ವಿಶೇಷವಾದಂತಹ ಒಂದು ಕಾಲ, ಧನ ಲಾಭವಾಗುವಂತಹ ಕಾಲ ಇದ್ದಾವೆ. ಅದರ ಜೊತೆಗೆ ವಾಹನವನ್ನು ಕೊಂಡುಕೊಳ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅವಕಾಶ ಇದ್ದಾವೆ. ವಾಹನವನ್ನು ಓಡಿಸ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ರಾಹು ದೃಷ್ಟಿ ಇದೆ, ಅಪಘಾತವಾಗುವಂತಹ ಸಾಧ್ಯತೆಗಳು ಬರುತ್ತೆ. ಅದರ್ವೈಸ್ ಆಸ್ತಿ ವಿಚಾರ ಅಂತ ಬಂದರೆ ನಿಮಗೆ ಅಣ್ಣ ತಮ್ಮಂದಲ್ಲಿರ್ತಕ್ಕಂತಹ ವ್ಯಾಜ್ಯಗಳು ದೂರವಾಗುತ್ತೆ, ಕೋರ್ಟ್ ಕೇಸಲ್ಲಿ ಜಯವಾಗುತ್ತೆ, ಹಲವು ದಿನದಿಂದ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಬ್ಯಾಲೆನ್ಸಿಂಗ್ ನೇಚರ್ ನಿಮ್ಮಲ್ಲಿರುತ್ತೆ. ಏನೇ ಕಷ್ಟ ಬರಲಿ, ಮನೆಯಲ್ಲಿ ವಿರಸಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬ್ಯಾಲೆನ್ಸಿಂಗ್ ಆಗಿ ನಿಮ್ಮ ಮಾತಿನಿಂದ, ಜೀವನ ಶೈಲಿಯಿಂದ ಸರಿ ಮಾಡಿಕೊಳ್ತಕ್ಕಂತಹ ಕಾಲ ಈ ವಾರವಾಗಿದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಹೇಗಿದೆ ಗುರೂಜಿ? ನೋಡಿ, ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಹಾಗಾಗಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವನ್ನು ಮಾಡಿಕೊಳ್ಳಬಹುದು. ಹೊಸ ಉದ್ಯೋಗಗಳ ಆಯ್ಕೆ ಸಿಗತ್ತೆ.
ವ್ಯವಹಾರದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರ್ತೀರಿ ಮತ್ತು ಭೂಮಿಯನ್ನು ಕೊಂಡ್ಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಆತುರದ ನಿರ್ಧಾರ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಅತಿಯಾದಂತಹ ಮಾತು, ಬೇಗ ಬೇಗ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು, ಇದು ಕೆಲವೊಂದಷ್ಟು ವಿಷಯಗಳಲ್ಲಿ ತೊಂದರೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ದೂರ ಪ್ರಯಾಣ ಅನ್ನುವಂಥದ್ದು ಸ್ವಲ್ಪ ಅನಾರೋಗ್ಯವನ್ನು ತಂದಿರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ. ವೃತ್ತಿಪರವಾಗಿರ್ತಕ್ಕಂತಹ ಕ್ಷೇತ್ರ ಯಾವುದೇ ವೃತ್ತಿಯನ್ನು ಮಾಡ್ತಾ ಇದ್ದರೂ ಕೂಡ ಧನಲಾಭ ಅನ್ನುವಂಥದ್ದು, ಹೊಸ ಹೊಸ ಅವಕಾಶ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಈ ವಾರದಲ್ಲಿ. ಧನುರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ನೋಡಿ, ಧನುರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು. ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಶ್ರಮ ಏನು ಪಡ್ತಾ ಇದ್ದೀರಿ, ಆ ಶ್ರಮಕ್ಕೆ ತಕ್ಕಂತಹ ಯಶಸ್ಸು ಈ ವಾರ ಸಿಗತ್ತೆ. ಹೊಸ ಆದಾಯದ ಮೂಲ ತೆಗೆದುಕೊಳ್ಳುತ್ತೆ. ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡತಕ್ಕಂತಹ ಸಾಧ್ಯತೆಗಳು ನಿಮಗಿದ್ದಾವೆ. ಬಂಧು ಮಿತ್ರರಿಂದ ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಕೈಗೊಂಡಂತಹ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು, ಜಯ ಅನ್ನುವಂಥದ್ದು ಸಿಗುತ್ತೆ. ಯಾರು ಇಷ್ಟು ದಿನ ದೂಷಣೆ ಮಾಡ್ತಾಯಿದ್ರು, ಧನುರಾಶಿಯವರಿಗೆ ನೀವು ಅಂದ್ಕೊಂಡಂತಹ ಕೆಲಸಗಳಾಗೋದಿಲ್ಲ, ಏನೂ ಕೆಲಸ ಮಾಡ್ತಾ ಇಲ್ಲ, ಲೇಜಿಯಾಗಿದ್ದೀರಿ, ಈ ರೀತಿಯಾದಂತಹ ಹಲವು ಮಾತುಗಳೇನಿತ್ತೋ ಅದೆಲ್ಲವೂ ಕೂಡ ಈ ವಾರ ದೂರವಾಗುತ್ತೆ. ನಿಮ್ಮ ಏಕಾಗ್ರತೆ, ನಿಮ್ಮ ಛಲ ಅನ್ನುವಂಥದ್ದು ವಿಶೇಷವಾದಂಥ ಯಶಸ್ಸನ್ನು ತಂದುಕೊಡಲಿಕ್ಕೆ, ಹೊಸ ಉದ್ಯೋಗವನ್ನು ಮಾಡಲಿಕ್ಕೆ, ಹೊಸ ಹೊಸ ವ್ಯವಹಾರಗಳನ್ನ ಮಾಡಲಿಕ್ಕೆ, ಆರ್ಥಿಕ ಲಾಭವನ್ನು ಗಳಿಸಿಕೊಳ್ಳಲಿಕ್ಕೆ ಧನುರಾಶಿಯವರಿಗೆ ಇದು ಸದಾವಕಾಶ ಅಥವಾ ಉತ್ತಮವಾದಂತಹ ಕಾಲ ಅಂತ ಹೇಳಬಹುದು. ಮಕರ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಹೇಗಿದೆ ಗುರೂಜಿ? ಮಕರ ರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಶನಿ. ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ, ಅಥವಾ ಉದ್ಯೋಗದ ಸ್ಥಾನದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆಗಳು, ವಿದೇಶದಲ್ಲಿ ಇರತಕ್ಕಂಥವ್ರಿಗೆ ಅಲ್ಲಿ ಏನೋ ಒಂದು ತೊಂದರೆ ಆಗುವಂತಹ ಸಾಧ್ಯತೆಗಳು, ಈ ರೀತಿಯಾದಂತಹ ಹಲವು ಸಾಧ್ಯತೆಗಳು ಮಕರ ರಾಶಿಯವರಿಗಿದ್ದಾವೆ. ಮತ್ತು ಸಮಾಜದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಹಿರಿಯರಿಂದ ಮೆಚ್ಚುಗೆ ದೊರೆಯತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದರೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು, ನಿಮ್ಮ ತಾಳ್ಮೆ, ನೀವು ಆಡುವಂತಹ ಮಾತುಗಳು, ನಿಮ್ಮ ಕಾರ್ಯವೈಖರಿ ಅನ್ನುವಂಥದ್ದು ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನನೆ ಕೊಡುತ್ತೆ. ಆದರೆ ಉದ್ಯೋಗ ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಶನಿ ಮಂತ್ರಗಳನ್ನ ಹೇಳ್ಕೊಳ್ಳಿ, ಶನೈಶ್ವರನ ದರ್ಶನ ಮಾಡಿ, ಶನಿವಾರ ಎಳ್ಳುದೀಪವನ್ನು ಅಂಟಿಸಿ, ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ಕುಂಭ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಹೇಗಿದೆ ಗುರೂಜಿ? ಕುಂಭರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಶನಿ. ಸಂತೋಷದಿಂದ ಈ ವಾರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗತ್ತೆ. ಮಕ್ಕಳು ಮಾಡಿರ್ತಕ್ಕಂತಹ ಸಾಧನೆ ಅಥವಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅವರು ಸೂಕ್ತವಾದಂತಹ ರೀತಿಯಲ್ಲಿ ಅವರೊಂದು ನಿಮ್ಮನ್ನು ರೆಸ್ಪಾಂಡ್ ಮಾಡ್ತಕ್ಕಂಥದ್ದು, ಹಲವು ರೀತಿಯಾಗಿರ್ತಕ್ಕಂಥದ್ದು. ದೂರ ಪ್ರಯಾಣಗಳ ಸಾಧ್ಯತೆಗಳಿದ್ದಾವೆ. ಉತ್ತಮವಾದಂತಹ ತೀರ್ಥಕ್ಷೇತ್ರಗಳ ದರ್ಶನ ಇದ್ದಾವೆ. ಅದೇ ರೀತಿಯಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಿಮಗೆ ಅಲ್ಲಿ ಪುಣ್ಯ ಪ್ರಾಪ್ತಿಯಾಗುವಂತಹ ಸಕಾಲ ಈ ವಾರ ಕುಂಭರಾಶಿಯವರಿಗೆ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಧಾನವಾದಂತಹ ಯಶಸ್ಸಾದರೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸು ಕುಂಭರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಹೇಗಿದೆ ಗುರೂಜಿ? ಮೀನರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಗುರು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತೆ. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸ್ತೀರಿ. ಹಣಕಾಸಿನ ಸಮಸ್ಯೆಗಳಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಸಾಲ ಬಾಧೆಗಳಿದ್ದರೆ, ಸಾಲ ರೀಪೇಮೆಂಟ್ ಮಾಡುವಂಥ ಸಾಧ್ಯತೆಗಳಿದ್ದರೆ ಈ ವಾರ ನೀವು ಅದನ್ನೆಲ್ಲ ಸಕ್ಸಸ್ ಕಾಣ್ತೀರಿ. ಮತ್ತು ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸು ಅನ್ನುವಂಥದ್ದು ಈ ವಾರ ಪ್ರಾರಂಭ ಮಾಡ್ತಕ್ಕಂತಹ ಹೊಸ ಉದ್ಯೋಗಗಳು, ಹೊಸ ವ್ಯವಹಾರಗಳು. ಪ್ರತಿ ವಾರ ಹೊಸ ಹೊಸ ಉದ್ಯೋಗಗಳನ್ನು ಪ್ರಾರಂಭ ಮಾಡೋಕ್ಕಾಗುತ್ತಂದರೆ ಆಗಲ್ಲ. ಆದರೆ ಇರುವಂತಹ ಸಣ್ಣ ಒಂದು ಹಣವನ್ನು ನಾವು ಯಾವುದೋ ಒಂದು ಇನ್ವೆಸ್ಟ್ಮೆಂಟಲ್ಲೋ, ಇನ್ಶೂರೆನ್ಸಲ್ಲೋ, ಅಥವಾ ಮನೆಯಲ್ಲಿ ಇರುವಂತಹ ಅಂದರೆ ತುಂಬ ಆತ್ಮೀಯ ಸಂಬಂಧಗಳಲ್ಲಿರ್ತಕ್ಕಂಥವರಿಗೆ ಇದನ್ನು ತೆಗೆದುಕೊಂಡು ಒಂದು ಹೊಸ ವ್ಯವಹಾರವನ್ನು ಮಾಡುವಂತ ಹೇಳುವಂಥದ್ದು, ಇದೆಲ್ಲ ಯಶಸ್ಸನ್ನು ಮೀನರಾಶಿಯವರಿಗೆ ಪ್ರಾಪ್ತ ಮಾಡುವಂತಹ ಕಾಲ ಈ ವಾರವಾಗಿದೆ. ಒಟ್ಟಾರೆಯಾಗಿ ಶುಭ ಮಾಸ, ಶುಭ ವಾರ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ. ಹೆಚ್ಚಿನದಾಗಿರ್ತಕ್ಕಂತಹ ರಾಶಿಗಳಿಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಫಲ ಇಲ್ಲ. ಹಾಗಾಗಿ ಲಕ್ಷ್ಮೀನಾರಾಯಣರ ಆರಾಧನೆ, ಮಾಸದೇವತೆ ಆಗಿರ್ತಕ್ಕಂತಹ ವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಶುಭ ಫಲ ಅನ್ನುವಂಥದ್ದು ಈ ವಾರ ಪ್ರಾಪ್ತವಾಗುತ್ತೆ. ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಂಡ್ವಿ. ಇನ್ನು ಗುರೂಜಿ, ನೀವಾಗಲೇ ಈ ಗುರು ಪೌರ್ಣಮಿಯ ವಿಶೇಷತೆಯ ಬಗ್ಗೆ ತಿಳಿಸಿದ್ರಿ. ಇನ್ನಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿ ಗುರೂಜಿ. ನೋಡಿ, ಗುರು ಪೌರ್ಣಮಿಯ ದಿನ ನಿಮ್ಮ ಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರು ಸ್ತೋತ್ರಾದಿಗಳನ್ನು ಪಠಣ ಮಾಡ್ತಕ್ಕಂಥದ್ದು, ಮತ್ತು ಆ ಕ್ಷೇತ್ರಕ್ಕೆ ಅಥವಾ ಆ ಮಠಕ್ಕೆ ಆವಾವ ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಿ ಗುರುಪಾದುಕಾ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ವಿಶೇಷ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಯಮನಿಯಮಾಸನ ಪ್ರತ್ಯಾಹಾನ ಧ್ಯಾನ ಧಾರಣ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನಿಷ್ಠ, ಇದೇ ರೀತಿಯಾಗಿ ಎಲ್ಲ ಗುರುಗಳಿಗೂ ಕೂಡ ಒಂದು ಗುರುವಂದನಾ ಶ್ಲೋಕ ಅಂತಿರುತ್ತೆ. ಅಂದರೆ ಅವರ ಪರಂಪರೆ ಹೇಗೆ ಪ್ರಾರಂಭವಾಯಿತು, ಯಾವ ಪರಂಪರೆಯ ಮೂಲ ನಮ್ಮದು,
ಅನ್ನುವಂಥದ್ದು. ಹಲವಾರು ಗುರುಗಳನ್ನು ನಾವು ನೋಡ್ತೇವೆ, ಸಪ್ತ ಋಷಿಗಳನ್ನು ನೋಡ್ತೇವೆ. ಸಪ್ತ ಋಷಿಗಳಿಗೆ ತರ್ಪಣಾದಿಗಳನ್ನು ನೀಡ್ತೇವೆ. ಗುರುಪಾದುಕಾ ಪೂಜೆಯನ್ನು ಮಾಡ್ತೀವಿ. ಉದಾಹರಣೆಗೆ ನೀವು ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿಗಳ ಆ ಪಾದುಕಾ ದರ್ಶನ ಇದೆಯಲ್ಲ, ಆ ಪಾದುಕಾ ಪೂಜೆ ಇದೆಯಲ್ಲ ಬಹಳ ವಿಶೇಷ. ರಾಘವೇಂದ್ರ ಸ್ವಾಮಿಗಳ ಪಾದುಕೆಯನ್ನು ಮುಟ್ಟಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಸ್ವರ್ಣ ಪಾದುಕೆ ಇದೆ, ಆ ಸ್ವರ್ಣ ಪಾದುಕೆಯ ದರ್ಶನ ಮಾಡ್ತಕ್ಕಂಥದ್ರಲ್ಲೇ ಪುಣ್ಯ ಪ್ರಾಪ್ತಿಯಾಗತ್ತೆ. ಅದೇ ರೀತಿಯಾಗಿ ಬಾಬಾರ ಸನ್ನಿಧಾನಕ್ಕೆ ಹೋದರೆ ಬಾಬಾ ಪಾದುಕೆ ಮುಂದಿರುತ್ತೆ. ಹಲವು ಕ್ಷೇತ್ರಗಳಿದ್ದಾವೆ. ಹಾಗಾಗಿ ಎಲ್ಲ ಧರ್ಮ ಪಂಥಗಳನ್ನು ಭೇದ ಮಾಡದೆ ವಿಶೇಷವಾಗಿ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ರಿಂದ ಗುರು ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಖಂಡಿತ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಮಂತ್ರವನ್ನು ತಿಳಿಸ್ತೀರಾ ಗುರೂಜಿ? ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ಇಷ್ಟು ಕಷ್ಟವಾದಂತಹ ಮಂತ್ರ ಅಂತ ಅನಿಸಿದರೆ ಓಂ ಗುಂ ಗುರವೇ ನಮಃ ಅಥವಾ ರಾಘವೇಂದ್ರಾಯ ನಮಃ, ದತ್ತಾತ್ರೇಯಾಯ ನಮಃ ಅಂತ ನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಗುರುಗಳ ನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಸುಭೀಕ್ಷ, ಸಕ್ಸಸ್ಸು, ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ಧನ್ಯೋಸ್ಮಿ. ಲೋಕಾಃ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.